ಇದು GHSS ಪೈವಳಿಕೆ ನಗರ. ಆಧುನಿಕ ತಂತ್ರಜ್ಞಾನದ ನೆರವಿನೊಂದಿಗೆ ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಗೆ ಶ್ರಮಿಸುತ್ತಿರುವ ಸರಕಾರಿ ವಿದ್ಯಾಸಂಸ್ಥೆ. ಓಣಂ ಹಬ್ಬದ ಸಡಗರದಲ್ಲಿ ಸಂಭ್ರಮಿಸಿ ರಜಾಕಾಲವನ್ನು ಆಸ್ವಾದಿಸುತ್ತಿದ್ದಂತಹ ಪೈವಳಿಕೆ ನಗರ ಶಾಲೆಯ ವಿದ್ಯಾರ್ಥಿಗಳಿಗೊಂದು ಸುವರ್ಣಾವಕಾಶ. ವಿದ್ಯಾರ್ಥಿಗಳಲ್ಲಿರುವ ಸೃಜನಾತ್ಮಕತೆಯನ್ನು ಪೋಷಿಸಿ ಅವರಲ್ಲಿ ಆತ್ಮವಿಶ್ವಾಸ ವೃದ್ಧಿಸಿ ಅಭಿನಯ, ರಂಗನಟನೆ, ಓದುವಿಕೆ, ಸಾಮಾನ್ಯ ಜ್ಞಾನ ಮುಂತಾದ ಸರ್ವಾಂಗೀಣ ಬೆಳವಣಿಗೆಗೆ ದಾರಿದೀಪ ಎಂಬಂತೆ ಶಾಲಾ ಸಂಪನ್ಮೂಲ ಗುಂಪಿನ ನೇತೃತ್ವದಲ್ಲಿ ಉತ್ಥಾನ ಅಕ್ಷರದೀಪ ಶಿಬಿರ GHSS ಪೈವಳಿಕೆ ನಗರದಲ್ಲಿ ನಡೆಯಿತು. ಹಿರಿಯ ಶಿಕ್ಷಕ ಹಾಗೂ ಶಾಲಾ ಉದ್ಯೋಗಿಗಳ ಸಂಘದ ಮಾಜಿ ಕಾರ್ಯದರ್ಶಿ ಶ್ರೀ ಅಬ್ದುಲ್ ಕರೀಂ PK ಶಿಬಿರವನ್ನು ಉದ್ಘಾಟಿಸಿದರು. ಹಿರಿಯ ಶಿಕ್ಷಕರಾದ ಬಾಲಕೃಷ್ಣ ಕಾಯರಕಟ್ಟೆ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ಗೋಪಣ್ಣ ಮಾಸ್ಟರ್ ಕುರುಡಪದವು ಮುಖ್ಯ ಅತಿಥಿಯಾಗಿದ್ದರು. ಶಾಲಾ ಸಂಪನ್ಮೂಲ ಗುಂಪಿನ ಸಂಚಾಲಕರಾದ ಶ್ರೀಧರ ಭಟ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶಿಕ್ಷಕರಾದ ಪ್ರಶಾಂತ್ ಕುಮಾರ್ ಅಮೇರಿ ಕಾರ್ಯಕ್ರಮ ನಡೆಸಿಕೊಟ್ಟರು. ಒಟ್ಟು ಗುಂಪು ಸೇರಿ ಆಯ್ತಾ, ನಿಮ್ಮ ಗುಂಪಿಗೆ ಸೇರಿಕೊಳ್ಬೇಕು. ಸ್ವರ ಮಾಡಿದವರು ಬೇಕು ಮ್ಯಾವ್. ಹಾ ಹೇಳಿ. ಹಾ ವೇಗವಾಗಿ ಸಿಪ್ಪೆ ಇದು ತಯಾರಿಸಿದ ದೊಡ್ಡ ಒಂದು ಕುಕ್ಕೆ ಉಂಟಲ್ಲ ಬಾಸ್ಕೆಟ್ ನಮಗೆ ಇಲ್ಲಿ ಪ್ಲಾಸ್ಟಿಕ್ ಇಂದಲ್ಲ, ಮೊದಲು ನೋಡಿ ಈ ಬಿದಿರಿನಿಂದ ಕೆಲವು ಬೆತ್ತಗಳಿಂದ ಎತ್ತರವಾದ ಅದರಲ್ಲಿ
ಮಾವಿನ ಹಣ್ಣು ತಪ್ಪು. ನೀವು ಹೇಳ್ಬೇಡಿ. ನೀವು ಹೇಳಿ ಆಯ್ತಲ್ಲ, ಎರಡು ಎಂತದು ಬಾಳೆ ಹಾಕಿದ್ರೆ ಯಾವ್ದು ಅಂತ? ಚಿನ್ನದ ಬಣ್ಣ ಇರುವ ಸಿಪ್ಪೆ ನಾವು ಬಿಸಾಡ್ತೇವೆ. ಇಲ್ಲ, ಈಗ ಅದಿಲ್ಲ. ತಿಳುವಳಿ ಮುಂದೆ ನಿಮಗೆ ಗೊತ್ತಾಗ್ತದೆ. ನೆಕ್ಸ್ಟ್ ಫಸ್ಟ್ ಆಮೇಲೆ ಗುಂಪು, ಆಮೇಲೆ ಗುಂಪು, ನಂತರ ಕೋಳಿ ಗುಂಪು, ಆನಂತರ ಬೆಕ್ಕು ಮತ್ತು ಹುಲಿ ಗುಂಪು, ಕೊನೆಗೆ ಮೊಲ ಗುಂಪು. ಹಾಗೆ ಮೊದಲು ಆಮೇಲೆ ಗುಂಪಿನವರು ನಿಂತುಕೊಳ್ಳಿ. ಶಿಬಿರದ ನಂತರ ಶಿಬಿರಾರ್ಥಿಗಳು ಅನುಭವಗಳನ್ನು ಹಂಚಿಕೊಂಡಿದ್ದು ಹೀಗೆ. ನಂಗೆ ಇವತ್ತು ಆಟ ಆಡಿದ್ದು, ಸ್ನೇಹಿತರ ಜೊತೆ ಎಲ್ಲ ಇದ್ದದ್ದು, ಮತ್ತೆ ಬೇರೆ ಕ್ಲಾಸಿನವರೆಲ್ಲ ನೋಡಿದ್ದೆಲ್ಲ ಖುಷಿ ಆಯಿತು ತುಂಬ. ಮತ್ತೆ ಯಾವುದು ಪದ್ಯಗಳು ಮತ್ತೆ ಇದು ಬರೆಯುವುದೆಲ್ಲ ನನಗೆ ತುಂಬ ಇಷ್ಟ, ಚಿತ್ರ ಬಿಡಿಸುವುದೆಲ್ಲ. ನನಗೆ ಇವತ್ತು ಆಟಗಳು ತುಂಬ ಪದ್ಯಗಳೆಲ್ಲ ಕಲಿತಿದ್ದೇನೆ, ಚಿತ್ರ
ಚಿತ್ರ ಮಾಡಲು ತುಂಬ ಖುಷಿಯಾಗಿದೆ. ಇವತ್ತಿನ ದಿನ ಒಳ್ಳೆಯದಾಗಿದೆ. ಇಂಥ ಶಿಬಿರಗಳು ಇನ್ನೂ ಬೇಕು ಅಂತ ಅನಿಸ್ತದೆ. ಮತ್ತು ಆಟದಲ್ಲಿ ತುಂಬ ಗೆಳೆಯರೆಲ್ಲ ಸಿಕ್ಕಿದ್ದಾರೆ. ತುಂಬ ಖುಷಿಯಾಗಿದೆ. ಇಂತಹ ಶಿಬಿರಗಳು ಇನ್ನೂ ನಡೆಯಬೇಕೆಂದು ನಮ್ಮ ಹಂಬಲ. ಪೈನಗರ್ ವಿಷನ್, ಪೈವಡಿಕೆ ನಗರ. ಪೈನಗರ್ ವಿಷನ್, ಇದು ಪೈವಡಿಕೆ ನಗರದ ಧ್ವನಿ.